ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಬೆನ್ನು ನೋವಿನ ಸಮಸ್ಯೆಯನ್ನು ಪ್ರತಿಯೊಬ್ಬರಲ್ಲಿ ಕಾಡುತ್ತಿರುವ ಒಂದು ಸಂಪೂರ್ಣವಾದ ವಿಷಯವಾಗಿದೆ. ಅಸಮರ್ಪಕವಾದ ಜೀವನ ಶೈಲಿಯಿಂದ ಕಾಡುವ ಸಮಸ್ಯೆಗಳಿಗೆ ಬೆನ್ನು ನೋವು ಸಹ ಒಂದು ಜಗತ್ತಿನಾದ್ಯಂತ ಅಂದರೆ 80% ಜನರಲ್ಲಿ ಇದರಿಂದ ಈ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಅದು ಎಂಥ ವಯಸ್ಸಿನವರಿಗೆ ಅಂದರೆ 20ರಿಂದ 40 ವರ್ಷದ ಅವರಿಗೆ ಬೆನ್ನು ನೋವು ಕಾಣಿಸಿಕೊಳ್ಳುವ ಒಂದು ಆತಂಕ ಜನರಲ್ಲಿ ಮೂಡಿಸಿದೆ. ಈ ಬೆನ್ನು ನೋವಿಗೆ ಪ್ರಮುಖವಾದ ಲಕ್ಷಣಗಳು ಏನಪ್ಪ ಅಂದರೆ ಸಾಧಾರಣದಿಂದ ತೀವ್ರ ಸೊಂಟ ನೋವು ಹಾಗೂ ಹಿಡಿದುಕೊಳ್ಳುವುದು, ಬೆನ್ನು ಮೂಳೆಗಳ ಜೊತೆಗೆ ನರಗಳು ಕೂಡ ವ್ಯಾಧಿಗೆ ಗುರಿಯಾಗುವವು. ನೋವು ಸೊಂಟದಿಂದ ಪ್ರಾರಂಭವಾಗಿ ಸ್ಪೃಷ್ಟಿಯೊಳಗೆ ಅಲ್ಲಿಂದ ತೊಡೆಗೆ, ಕಾಲುಗಳಿಗೆ ಮತ್ತು ಪಾದಗಳವರೆಗೆ ವ್ಯಾಪಿಸುವುದು. ಕಾಲುಗಳಲ್ಲಿ ಸೆಳೆತ, ಮರಗಟ್ಟುವಿಕೆ, ಪಾದಗಳಲ್ಲಿ ಉರಿ ಇತ್ಯಾದಿ ಬೆನ್ನು ನೋವಿನ ಒಂದು ಪ್ರಮುಖವಾದ ಲಕ್ಷಣಗಳಾಗಿವೆ. ಈ ಬೆನ್ನು ನೋವುಗಳು ಯಾವ ರೀತಿ ನಾವು ಪತ್ತೆ ಹಚ್ಚಬೇಕಪ್ಪ ಅಂದರೆ ಎಕ್ಸ್ರೇ, ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಇತ್ಯಾದಿ ಒಂದು ಇದರಿಂದ ನಾವು ಈ ಬೆನ್ನು ನೋವಿನ ಸಮಸ್ಯೆಗಳನ್ನು ಕಾಯಿಲೆಗಳನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಸೌಖ್ಯ ರೋಬೋಟಿಕ್ ಆರ್ಥೋಕೇರ್ ಅನ್ನೋದು ಇದು ಪ್ರತಿಯೊಬ್ಬ ಕ್ಲಿನಿಕ್ನಲ್ಲಿ ಬೆನ್ನು ನೋವು, ಸಯಾಟಿಕ್, ಕಾಲು ಮರಗಟ್ಟುವಿಕೆ, ಪಾದಗಳು ಉರಿ ಮೊದಲಾದ ಸಮಸ್ಯೆಗಳ ಮೂಲ ಕಾರಣವನ್ನು ಗುರುತಿಸಿ ಇದಕ್ಕೆ ಚಿಕಿತ್ಸೆ ಇದರ ಮುಖಾಂತರ ಕೊಡುವುದರಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಬೆನ್ನು ಎಲುಬು ಸದೃಢಗೊಳಿಸಿ ತಿರುಗಿ ಬೆನ್ನು ನೋವಿನ ಸಮಸ್ಯೆಗಳನ್ನು ಬಾರದಂತೆ ಗುಣಪಡಿಸುವುದು ಅವಕಾಶ ಇದೆ. ಹಾಗೆ ಬೆನ್ನು ನೋವಿನ ನಿವಾರಿಸುವುದು ಹೇಗಪ್ಪ ಅಂದರೆ ಸಾಮಾನ್ಯವಾಗಿ ಬೆನ್ನು ನೋವು ಬಂದಾಗ ಹಿತವೆನಿಸಿದ ಭಂಗಿಯಲ್ಲಿ ನಿಲ್ಲಿ ಮತ್ತು ಕುಳಿತುಕೊಳ್ಳಿ ಅಥವಾ ಚೆನ್ನಾಗಿ ನಿಧಾನವಾದ ಒಂದು ಸಮ ಪ್ರಮಾಣದ ಜಾಗದಲ್ಲಿ ಮಲಗಿ. ಬೆನ್ನು ನೋವಿನಿಂದ ಬಳಲುವವರು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಬೇಕು ಮತ್ತು ಪ್ರತಿದಿನ ವ್ಯಾಯಾಮ ಕೂಡ ಮಾಡಬೇಕು. ಒತ್ತಡ, ಧೂಮಪಾನ ಮತ್ತು ಮದ್ಯಪಾನದಿಂದ ಬೆನ್ನು ನೋವಿನವರು ದೂರವಿರುವುದು ಮತ್ತು ಪೋಷಕಾಂಶಯುಕ್ತ ಆಹಾರಗಳನ್ನು ಸೇವನೆ ಮಾಡಬೇಕು. ಯಾವ ರೀತಿಯಾಗಿ ಬೆನ್ನು ಎಲುಬುಗಳು ನೋವಿನ ಸಮಸ್ಯೆಯನ್ನು ಯಾವುದರ ಮುಖಾಂತರ ಪತ್ತೆ ಹಚ್ಚಬೇಕು ಮತ್ತು ಇದನ್ನು ನಿವಾರಣೆ ಮಾಡಲು ಯಾವ ಪರೀಕ್ಷೆಯನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮಲಗಿಕೊಳ್ಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀವು ಈ ವಿಡಿಯೋ ಕೊನೆವರೆಗೆ ನೋಡಿದರೆ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ